ಚಿಂತಾಮಣಿ ನಗರದಲ್ಲಿ ಇತ್ತೀಚೆಗೆ ನಡೆದಿದ್ದ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದ್ದ ಪ್ರಕರಣದಲ್ಲಿ ಗಾಯಗೊಂಡಿದ್ದ ಲಕ್ಷ್ಮೀದೇವಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಚಿಂತಾಮಣಿ ನಗರದ 25ನೇ ವಾರ್ಡ್ ಕೆಜಿಎನ್ ಬಡಾವಣೆಯಲ್ಲಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದ್ದ ಪ್ರಕರಣದಲ್ಲಿ ಗಾಯಗೊಂಡಿದ್ದ ಲಕ್ಷ್ಮೀದೇವಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಬೆಂಕಿ ಪ್ರಕರಣಕ್ಕೆ ಪುತ್ರನ ಪ್ರೇಮವೇ ಕಾರಣ ಎಂಬ ಅನುಮಾನ ವ್ಯಕ್ತವಾಗಿದೆ. ಮೃತಳ ಗಂಡ ರಾಧಾಕೃಷ್ಣಪ್ಪ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ನಮ್ಮ ಪುತ್ರ ಪುರುಷೋತ್ತಮ್ 10 ತಿಂಗಳ ಹಿಂದೆ ಕೋಲಾರ ತಾಲೂಕಿನ ಮೂಡಚಿಂತಲಹಳ್ಳಿ ಯುವತಿಯನ್ನ ಪ್ರೀತಿಸಿ ಕರೆದುಕೊಂಡು ಹೋಗಿದ್ದ. ಈ ವಿಚಾರವಾಗಿ ರಾಜಿ ಮಾಡಿ ಯುವತಿಯನ್ನ ಪಾಲಕರ ಜೊತೆಯಲ್ಲಿ ಕಳುಹಿಸಿದ್ದೆವು. ಆದರೆ ಇಬ್ಬರು ಪರಾರಿಯಾಗಿದ್ದು, ಈ ವಿಚಾರವಾಗಿ ಯುವತಿ ಅಣ್ಣಂದಿರು ಆಗಾಗ ಮನೆಯ ಬಳಿ ಬಂದು ಗಲಾಟೆ ಮಾಡುತ್ತಿದ್ರು. ಮಾರ್ಚ್ 20ರಂದು ರಾತ್ರಿ 10 ಗಂಟೆಗೆ ಬಂದು ಗಲಾಟೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ರು. ಪುನಃ ರಾತ್ರಿ 11 ಗಂಟೆಗೆ ನನ್ನ ಹೆಂಡತಿಯ ಬಟ್ಟೆಗಳಿಗೆ ಬೆಂಕಿ ತಗುಲಿ ಕಿರುಚಾಡುತ್ತಿದ್ರು. ಹೊರಗೆ ಬಂದಾಗ ನಮ್ಮ ಮನೆಯ ಬಳಿಯಿಂದ ಇಬ್ಬರು ಹೋಗುತ್ತಿದ್ರು. ಯಾರು ಎಂದು ಗುರುತು ಸಿಗಲಿಲ್ಲ. ಯುವತಿಯ ಅಣ್ಣಂದಿರ ಮೇಲೆ ಅನುಮಾನವಿದೆ ಎಂದು ಲಕ್ಷ್ಮೀದೇವಮ್ಮ ಪತಿ ರಾಧಾಕೃಷ್ಣಪ್ಪ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ನಗರ ಠಾಣೆ ಪೊಲೀಸರು ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರುವ ಮಾಹಿತಿ ಇದೆ. ಬಂಧನ ಮತ್ತು ವಿಚಾರಣೆಯ ಬಗ್ಗೆ ಪೊಲೀಸರು ಯಾವುದೇ ಮಾಹಿತಿ ಬಹಿರಂಗಗೊಳಿಸಿಲ್ಲ. ಆಮೇಲೆ ಅಲ್ಲಿ ಕೂಡಿಸಿದ್ರೆ ಅದು ನೀರೆಲ್ಲ ಕುಡಿಸಿದ್ರು. ಅಲ್ಲಿ ಏನು ಮಾಡೋದು ಅಂತೇಳಿ ನಮ್ಮ ಮನೆಯಲ್ಲ ಬಾಡಿಗೆ ಇದ್ದವರು ಕಾರಿತ್ತು, ಬೇಗ ಬನ್ನಿ ಅಂತೇಳಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋದರೆ ಅವರೆಲ್ಲ ಏನು ಬೇಕೋ ಅದಕ್ಕೆ ಇಂಜೆಕ್ಷನು ಆಯಿಂಟ್ಮೆಂಟು ಎಲ್ಲ ಹಾಕಿ ಇದು ಮಾಡಿದ್ರು. ಇಲ್ಲ ಸರ್, ಇಲ್ಲಿ ಅವ್ರು ಮಧ್ಯಾಹ್ನ ಎಲ್ಲ ಬಂದು ಗಲಾಟೆ ಮಾಡಿದ್ರು ಅಂತಲ್ಲ? ಇಲ್ಲ, ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಗಲಾಟೆ ಮಾಡಿಲ್ಲ. ಸಾಯಂಕಾಲ ರಾತ್ರಿನೇ 10 ನಿಮಿಷದಲ್ಲಿ ಬಂದಿರೋದು. ಚೆನ್ನಾಗಿ ಕುಡ್ದಿದ್ರಂತೆ. ಅದಕ್ಕೂ ಕುಡ್ದವನು ಯಾಕೆ ಬರಬೇಕು ಇಲ್ಲಿ? ಯಾಕೆ ಬಂದಿದ್ದವರು? ಅವರು ನನ್ನ ಚಿಕ್ಕ ಮಗ ಒಬ್ಬನಿದ್ದಾನೆ, ಅವನು ಅವ್ರ ತಂಗಿನ ಪುರುಷೋತ್ತಮ ಕರ್ಕೊಂಡು ಹೊರಟೋಗಿದ್ದಾನೆ. ಕರ್ಕೊಂಡು ಹೋದವನು ಇವರು ಫೋನ್ ಕಾನ್ಫರೆನ್ಸ್ನಲ್ಲಿ ಶುಕ್ರವಾರ ಚೆನ್ನಾಗಿ ತಿಂದು ಕುಡಿದು ನೀನಿಂತವನು ಅಂತ ಯಾಕಂದರೆ ನಮಗೆ ವಿಷಯ ಗೊತ್ತಿಲ್ಲ, ಪೊಲೀಸವ್ರು ನಮ್ಗೆ ಹೇಳಿದ್ದು ಈ ಥರ ಆಗಿರೋದಕ್ಕೋಸ್ಕರ ಅವ್ರು ಬಂದು ನಿಮ್ಮ ಬೆಂಕಿ ಹಾಕಿರೋದು ಅಂತ. ಹಂಗೆ ಮಾಡ್ಕೊಂಡವರು, ನಿನ್ನ ತಂಗಿನ ಕರ್ಕೊಂಡು ಹೋಗಿದ್ದೀನಿ ನಾನು, ನೀನೇನು ಮಾಡಿದ್ದೀಯ, ನಿನ್ನ ಕೈಲಿ ಏನಾಗುತ್ತೆ ಅಂತ ಇವನಂದವನೇ. ಹೌದಾ, ಮಾಡಿ ತೋರ್ತೀನಿ ನೋಡು ಅಂತೇಳಿ ಇವರು ಹಿಂಗೆ ಮಾಡ್ಕೊಂಡು ಬಂದಾಗ ಮೊದಲು ನೋಡ್ಕೊಂಡು ಹೋಗಿದ್ದಾರಲ್ಲ, ಯಮನ್ ಯಾವ ಥರ ಮಲಗಿದ್ದಾರೆ, ತಲೆ ಯಾಕಡೆ ಇಟ್ಟಿರ್ತಾರೆ, ಕಾಲೇ ಹಾಕಿರ್ತಾರೆ, ನೋಡಿಕೊಂಡು ತಲೆ ಹತ್ರನೇ ಹಾಕಿರೋದು ಜಾಸ್ತಿ. ಏನೋ ಡೀಸಲ್ ಅಲ್ಲಿ ಅಂಟಿದ ತಕ್ಷಣ, ಡೀಸೆಲ್ ಹಾಕಿದ ತಕ್ಷಣ ವಾಸನೆ ಬಂದೈತಲ್ಲ, ಆ ವಾಸನೆಗೆ ಇದ್ದೈತಿ ಯಮನು. ಇಲ್ಲ ಅಂತಿದ್ರೆ ತಲೆ ಕ್ಲೀನಾಗಿ ಸುತ್ತೋಗ್ಬಿಟ್ಟು. ಈಗ ಅವ್ರಿಗೂ ಈಗ ಮೊದಲನೇ ಹೆಂಡತಿ ಕಡೆಯವರು ಅಂತ ಹಿಂಗೆ ಮಾಡಿರೋದು ಈಗ ಅಲ್ಲ ಸರ್, ಮೊದಲನೇ ಹೆಂಡತಿ ಕಾಲ ಅಲ್ಲ. ನಾವೆಲ್ಲ ಸೇರಿ ಮದುವೆ ಮಾಡಿದ್ವಲ್ಲ, ಸುಮಲತಾ ಅನ್ನೋಳು. ಅವಳ ಪಾಪ ಬೆಂಗಳೂರಲ್ಲಿ ಸಂಸಾರ ಮಾಡ್ಕೊಂಡು ಮಗನ ಸಾಕೊಂಡಿದ್ದಾಳೆ. ಈಗ ಯಾರು ಮಾಡಿ? ಶ್ರಾವಣಿ ಕಡೆಯವರು? ಶ್ರಾವಣಿ ಕಡೆ. ಈಗ ಅಣ್ಣ ನವೀನ್ ಅಂತ ಹೇಳ್ಬಿಟ್ಟು ಪರಿಚಯ ನಿಮಗೆ ಅವ್ರೇನಾದ್ರು? ಕರ್ಕೊಂಡು ಹೋದಾಗ ಕಂಪ್ಲೇಂಟ್ ಎಲ್ಲ ಕೊಟ್ಟು ಸ್ಟೇಷನ್ಗೆಲ್ಲ ಹೋಗಿದ್ವಿ. ಅಲ್ಲ, ಇದಕ್ಕೂ ಮುಂಚೆ ಅದಿಲ್ಲ. ಈಗ ನಿಮ್ಮ ಹೆಂಡತಿ ಸಾವಿಗೆ ನಿನ್ನ ಮಗನೇ ಕಾರಣ ಆಗ್ಬಿಟ್ನಲ್ಲ, ಏನನ್ಸುತ್ತೆ? ಅದೇ ನಮಗೆ ಅವನಿಗೆ ಕೊಟ್ಟು ಶಿಕ್ಷೆ ಕೊಡಿಸ್ಬೇಕು. ಇಂಥ ದುರಾತ್ಮರು ಇನ್ನೂ ಎಷ್ಟು ಜನ ಉಟ್ಕೊಂತಾರ, ಮೊದಲು ಅವನಿಗೆ ಶಿಕ್ಷೆ ಕೊಡಿಸ್ಬೇಕು. ಪ್ರಪಂಚದಲ್ಲಿ ಎಲ್ಲರಿಗೂ ತಿಳಿಬೇಕು. ಇಂಥವ್ರಿಗೆ ಶಿಕ್ಷೆ ಕೊಟ್ಟರೆ ಇನ್ನೊಬ್ಬನಿಗೂ ಬುದ್ಧಿ ಬರುತ್ತೆ ಅಂತ ಹೇಳ್ಬೇಕು. ಮೊದಲು ನೀವು ಆ ಥರ ಮಾಡಬೇಕು. ಇದು ನಿಮ್ಮಿಂದ ಆಗುತ್ತೆ, ಬೇರೆಯವ್ರ ಕೈಯಲ್ಲಿ ಆಗಲ್ಲ. ಇದು ನೀವು ಯಾವಾಗ ಇದನ್ನೆಲ್ಲ ಇದು ಮಾಡ್ತಾ ಇದ್ದೀರೋ ನಿಮ್ಮಿಂದ ಆಗುತ್ತೆ, ನೀವು ಮಾಡಬಹುದು. ಅಸಲಿಗೆ ಈ ಕೊಲೆಗೆ ಕಾರಣವಾಗಿದ್ದು ಮಗನ 3ನೇ ಮದುವೆ. ಲಕ್ಷ್ಮೀದೇವಮ್ಮ ಅವರ ಮಗ ಪುರುಷೋತ್ತಮ್ ಮೂಡಚಿಂತಲಹಳ್ಳಿ ಗ್ರಾಮದ ಶ್ರಾವಣಿ ಎಂಬ ಯುವತಿಯನ್ನ 3ನೇ ಮದುವೆಯಾಗಿದ್ದ. ಕಳೆದ 6 ತಿಂಗಳ ಹಿಂದೆ ಈ ದಂಪತಿ ಮನೆಯಿಂದ ನಾಪತ್ತೆಯಾಗಿದ್ರು. ಮಗ ಮತ್ತು ಸೊಸೆಯ ಸುಳಿವು ಸಿಗದೆ ಕಂಗಾಲಾಗಿದ್ದ ಶ್ರಾವಣಿಯ ಅಣ್ಣಂದಿರಾದ ನವೀನ್ ಮತ್ತು ವಿನೋದ್ ಲಕ್ಷ್ಮೀದೇವಮ್ಮ ಅವರ ಮನೆಗೆ ಬಂದು ಗಲಾಟೆ ನಡೆಸಿ ಪೆಟ್ರೋಲ್ ಎರಚಿದ್ದಾರೆ ಎನ್ನಲಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.